ರಿಲಯನ್ಸ್ ಫೌಂಡೇಶನ್ ತನ್ನ ಮಾತಿನಂತೆಯೇ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಭಾರತೀಯ ರಾಷ್ಟ್ರೀಯ ಫುಟ್ಬಾಲ್ ತಂಡದ ಪ್ರತಿಭೆಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮುಂದಡಿ ಇಟ್ಟಿದೆ. ರಿಲಯನ್ಸ್ ಫೌಂಡೇಶನ್ ಡೆವಲಪ್ಮೆಂಟ್ ಲೀಗ್ನ ಅಗ್ರ 3 ತಂಡಗಳಿಗೆ ಜಪಾನ್ ಅಂತಾರಾಷ್ಟ್ರೀಯ ಪ್ರವಾಸ ಘೋಷಣೆ ಮಾಡಿದೆ. ಅಂದಹಾಗೆ ಈ RFDL ಎಂಬುದು ಭಾರತದ ಪ್ರಮುಖ 21 ವರ್ಷದ ಒಳಗಿನ ಯುವ ಫುಟ್ಬಾಲ್ ಸ್ಪರ್ಧೆ. 2025-26 ಋತುವಿನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಬೆಂಗಳೂರಿನ FC ಗೋವಾ ಮತ್ತು ಪಂಜಾಬ್ FC ತಂಡಗಳು ಜಪಾನ್ನ ಪ್ರಮುಖ ತಂಡಗಳ ವಿರುದ್ಧ ಸ್ಪರ್ಧಿಸುವ ಅವಕಾಶವನ್ನು ಪಡೆದುಕೊಂಡಿದೆ. ಯುವ ಪ್ರತಿಭೆಗಳ ಬೆಳವಣಿಗೆಗಾಗಿ ರಿಲಯನ್ಸ್ ಫೌಂಡೇಶನ್ ನಿರಂತರವಾಗಿ ಹೂಡಿಕೆ ಮಾಡುತ್ತಿರುವ ಭಾಗವೇ ಈ ಪ್ರವಾಸವಾಗಿದೆ. ಜುಲೈ 11ರಿಂದ 23ರವರೆಗೆ ಜಪಾನ್ನ ಫುಕುವೋಕಾದಲ್ಲಿ ಭಾರತದ 3 ಕ್ಲಬ್ಗಳು ಜಪಾನ್ನ ಪ್ರಮುಖ ಯುವ ತಂಡಗಳಾದ ಅವಿಸ್ಪಾ ಫುಕುವೋಕಾ, ಸಾಗನ್ ತೋಸು, ಗಿರಿವಾಂಜ್ ಕಿಟಾಕ್ಶ್ಯೂ ಮತ್ತು FC ಬಾಲೈನ್ ಶಿವೋನೊಸೋಕಿ ವಿರುದ್ಧ ಸೆಣಸಾಡಲಿದೆ. ಕೊಟ್ಟಿರೋ ಪ್ಲಾಟ್ಫಾರ್ಮು ತುಂಬ ಒಳ್ಳೆಯ ಪ್ಲಾಟ್ಫಾರ್ಮು. ನಾವು RFDL ಪ್ಲಾಟ್ಫಾರ್ಮ್ ಕೊಟ್ಟಿರೋದು ತುಂಬ ಒಳ್ಳೆಯ ಪ್ಲಾಟ್ಫಾರ್ಮ್ ನಮಗೆ. ಯಾಕೆಂದರೆ ಇವಾಗ ನಮ್ಮ 23 ಮ್ಯಾಚ್ ಆಡಿ ನಾವು ಗೆದ್ದು ಇಂಡಿಯಾಗೆ ಚಾಂಪಿಯನ್ ಆಗಿದ್ದೀವಿ ಇಂಡಿಯಾನಲ್ಲಿ. ಸೊ ಇವಾಗ ನಮಗೆ ರಿಯಲ್ ಟೆಸ್ಟ್ ಇವಾಗ ಜಪಾನ್ ಟೂರ್ ಕೊಟ್ಟಿದ್ದು RFDL ಕೊಟ್ಟಿರೋ ಪ್ಲ್ಯಾಟ್ಫಾರ್ಮು ತುಂಬ ಒಳ್ಳೆಯ ಪ್ಲ್ಯಾಟ್ಫಾರ್ಮು. ನಾವು ಎಲ್ಲಿ ನಿಂತೀವಿ, ಇವಾಗ ಜಪಾನ್ ಹೆಂಗೆ ಆಡ್ತಾ ಇದ್ದಾರೆ, ವರ್ಲ್ಡ್ ಕಪ್ಪಲ್ಲಿ ಹೆಂಗೆ ಆಡ್ತಾ ಇದ್ದಾರೆ ನೋಡಿದ್ದೀವಿ. ಸೊ ಅವ್ರು ಯಾವ ಲೆವೆಲಲ್ಲಿದ್ದಾರೆ ನಮ್ಗೆ ಗೊತ್ತಿದೆ. ಸೊ ಅಲ್ಲಿ ಹೋಗಿ ರಿಯಲ್ ಟೆಸ್ಟ್ ನಾವು ಕೋಚಸ್ಗೆ, ಪ್ಲೇಯರ್ಸ್ಗೆ ಎಲ್ಲರಿಗೂ ಒಂದು ಒಳ್ಳೆಯ ಟೆಸ್ಟ್ ಇರುತ್ತೆ. ನಾವೆಲ್ಲಿ ನಿಂತಿದ್ದೀವಿ, ಎಲ್ಲಿ ಇಂಪ್ರೂವ್ ಆಗಬೇಕು, ಈ ಪ್ಲ್ಯಾಟ್ಫಾರ್ಮ್ ಹೆಂಗೆ ಉಪಯೋಗಿಸಬೇಕು ಅಂತ ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ RFDLಗೆ. ಸೊ RFDLಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಅಲ್ಲಿ ಹೋಗ್ಬಿಟ್ಟು ಒಳ್ಳೆ ಫೈಟ್ ಕೊಡಬೇಕು ಅಂತ ನಾವು ವಿ ಆರ್ ಪ್ರಿಪೇರಿಂಗ್ ವೆಲ್ ಫಾರ್ ದಟ್. ಈ RFDL ಪ್ಲ್ಯಾಟ್ಫಾರ್ಮ್ ಕೊಟ್ಟಿರೋದು ತುಂಬ ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ನಮಗೆ. ಯಾಕೆಂದರೆ ಇವಾಗ ನಮ್ಮ 23 ಮ್ಯಾಚ್ ಆಡಿ ನಾವು Thanks to RFDL for creating this platform. I think it's a very good platform to test ourselves. Yes, we have played 23 matches here and we have done well. We have become the champion of India, but we know Japanese, we all know that what type of football they are playing now. They are in the world best. They have beaten so many big teams over there. And as we have seen the past matches of the opposition, the opponent that we are going to play over there, they have beaten a team, they are under 18, 19, have beaten a team like PSG under 18 or Ajax under 18. So it is going to be a big test. But again, after playing well over here, and for us, we coaches, and for the players, this is a big test for us. And we can only learn and get better, and we have to give a good fight, and we will know where we are. So yes, I think RFDL, I think they should just continue to keep creating this kind of platform so that the young Indian players have a chance to showcase this. ಆದಾಯ ತೆರಿಗೆ ವಿವರ ತೆರಿಗೆ ಸಲ್ಲಿಕೆ ಅವಧಿ ಸಮೀಪಿಸುತ್ತಿರುವಂತಿದೆ. ಹೀಗಾಗಿ ಜನತೆಯ ಅನುಕೂಲಕ್ಕಾಗಿ ಜಿಯೋ ಫಿನಾನ್ಸ್ ತನ್ನ ಜನಪ್ರಿಯವಾದ ತೆರಿಗೆ ಯೋಜನೆ ಮತ್ತು ಸಲ್ಲಿಕೆ ಮಾದರಿ ಸೇವೆಯನ್ನು ಆರಂಭಿಸಿದೆ. ಈ ಸೇವೆಗಳು ಕೇವಲ 24 ರೂಪಾಯಿಗಳ ಶುಲ್ಕದಲ್ಲಿ ಆರಂಭವಾಗುತ್ತಿದೆ. ಸ್ವಯಂ ಸೇವಾ ಆಯ್ಕೆಗಳಿಗೆ ಕೇವಲ 24 ರೂಪಾಯಿಯಿಂದ ಆರಂಭವಾಗುವ ಈ ಪ್ಲಾಟ್ಫಾರ್ಮ್ ಭಾರತದ ಲಕ್ಷಾಂತರ ನಾಗರಿಕರಿಗೆ ಅನುಕೂಲವಾಗಲಿದೆ. ಯಾವುದೇ ಕಾಗದ ಪತ್ರಗಳಿಲ್ಲದೆ ಆದಾಯ ತೆರಿಗೆ ಸಲ್ಲಿಕೆ ಮತ್ತು ಹಣಕಾಸು ವರ್ಷದ ಯೋಜನೆಗಳನ್ನು ಸರಳಗೊಳಿಸುವ ಸಂಪೂರ್ಣ ಡಿಜಿಟಲ್ ಪರಿಹಾರವನ್ನು ಒದಗಿಸುತ್ತೆ. ಈ ವರ್ಷದ ವಿಶೇಷತೆ ಏನಂದ್ರೆ, ಜಿಯೋ ತನ್ನ ರಿವಾರ್ಡ್ ಇಕೋಸಿಸ್ಟಮ್ ಅನ್ನ ಈ ಸೇವೆಗೆ ನೇರವಾಗಿ ಜೋಡಿಸಿದೆ. ತೆರಿಗೆದಾರರು ಮತ್ತು ತಮ್ಮ ಒಟ್ಟು ಸಲ್ಲಿಕೆ ಶುಲ್ಕದ ಮೇಲೆ %25 ಜಿಯೋ ಪಾಯಿಂಟ್ಸ್ಗಳ ಪ್ರಯೋಜನವನ್ನು ಪಡ್ಕೋಬಹುದಾಗಿದೆ. ಈ ಅಂಕಗಳನ್ನು ಆಪ್ನಲ್ಲಿಯೇ ಜನಪ್ರಿಯ ಬ್ರ್ಯಾಂಡ್ ವೋಚರ್ಗಳು, ವಿಶೇಷ ಶಾಪಿಂಗ್ ಡೀಲ್ಗಳು ಮತ್ತು ಪಾಲುದಾರರ ಆಫರ್ಗಳಿಗಾಗಿ ಬಳಸಿಕೊಳ್ಳಬಹುದು.